ನಾಳೆ ಶಕ್ತಿಶಾಲಿಯಾದಂತಹ ಹುಣ್ಣಿಮೆ ಬರ್ತಾ ಇದೆ. ಈ ಹುಣ್ಣಿಮೆಯ ಒಳಗಾಗಿ ನೀವೇನಾದರೂ ಈ ಒಂದು ವಶೀಕರಣವನ್ನು ಮಾಡಿದ್ದೇ ಆದಲ್ಲಿ ನೀವು ಇಷ್ಟಪಡುವಂತಹ ವ್ಯಕ್ತಿಯನ್ನು ಒಂದೇ ದಿನದಲ್ಲಿ, ಅಂದರೆ ಬಹಳ ಶಕ್ತಿಶಾಲಿಯಾಗಿರುವ ಈ ಹುಣ್ಣಿಮೆಯ ದಿನದಂದೇ ಸೆಳೆದುಕೊಳ್ಳಬಹುದು. ಹಾಗಿದ್ದರೆ ಈ ವಶೀಕರಣವನ್ನು ಹೇಗೆ ಮಾಡೋದು ಅನ್ನೋದನ್ನು ಈ ವಿಡಿಯೋದಲ್ಲಿ ತಿಳಿಸ್ಕೊಡ್ತಾ ಇದ್ದೀವಿ. ಅದಕ್ಕೂ ಮುನ್ನ ನೀವಿನ್ನೂ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂತ ಹೇಳಿದ್ರೆ ಈ ಕೂಡಲೇ ಸಬ್ಸ್ಕ್ರೈಬ್ ಆಗಿ ವೀಕ್ಷಕರೇ, ನೀವು ಯಾವುದೋ ಒಂದು ವ್ಯಕ್ತಿಯನ್ನ ತುಂಬಾ ಇಷ್ಟಪಟ್ಟಿರ್ತೀರ. ಕೆಲವು ತಿಂಗಳುಗಳಿಂದ ಅಲ್ಲ, ಎಷ್ಟೋ ವರ್ಷಗಳಿಂದ ನೀವು ಅವರನ್ನ ಇಷ್ಟಪಟ್ಟಿರ್ತೀರ. ನಿಮ್ಮ ಸರ್ವಸ್ವವನ್ನೇ ಅವರಿಗೆ ತ್ಯಾಗ ಮಾಡಿರ್ತೀರ. ನಿಮ್ಮ ಹೊಸ ಹೊಸ ಅವಕಾಶಗಳನ್ನೆಲ್ಲ ನೀವು ಅವರಿಗೋಸ್ಕರ ಕಳ್ಕೊಂಡಿರ್ತೀರ. ಅವರ ಜೊತೆ ಸುತ್ತಾಡಿರ್ತೀರ. ನಿಮ್ಮ ಭಾವನೆಗಳನ್ನೆಲ್ಲ ಹಂಚಿಕೊಂಡಿರ್ತೀರ. ಅವರು ನಿಮ್ಮ ಜೀವನದುದ್ದಕ್ಕೂ ಬರ್ತಾರೆ ಅಂತ ಹಗಲು ರಾತ್ರಿ ನೂರಾರು ಕನಸುಗಳನ್ನು ಕಂಡಿರ್ತೀರ. ಆದರೆ ಅವರು ನಿಮ್ಮೆಲ್ಲ ಆಸೆ ಕನಸುಗಳಿಗೆ ತಣ್ಣೀರನ್ನು ಎರಚಿ ನಿಮಗೆ ಮೋಸ ವಂಚನೆ ಮಾಡಿ ನಿಮ್ಮ ಕೈ ಬಿಟ್ಟು ಹೊರಟೋಗಿರ್ತಾರೆ. ಅಂತಹವರನ್ನು ಅಥವಾ ನಿಮ್ಮ ಪ್ರೀತಿ ನಿಜವಾಗಿದ್ದಂಥವರನ್ನು ಮಾತ್ರ ನೀವು ವಶೀಕರಣ ಮಾಡ್ಕೋಬೇಕು ಅಂದರೆ ಹುಣ್ಣಿಮೆಯ ದಿವಸ ಈ ಒಂದು ಉಪಾಯವನ್ನು ಮಾಡಿ ವೀಕ್ಷಕರೇ. ಆದರೆ ಈ ಒಂದು ಉಪಾಯವನ್ನು ಕೆಟ್ಟ ಕೆಲಸಕ್ಕಾಗಿ ಯಾವುದೇ ಕಾರಣಕ್ಕೂ ಬಳಸಬೇಡಿ ವೀಕ್ಷಕರೇ. ಒಳ್ಳೆಯದಕ್ಕೆ ಮಾತ್ರ, ಒಳ್ಳೆಯ ಪ್ರೀತಿ ಸಂಬಂಧ ವಿಶ್ವಾಸಕ್ಕಾಗಿ ಮಾತ್ರ ಈ ಒಂದು ವಶೀಕರಣವನ್ನು ಬಳಸಿ ಅಂತ ಹೇಳ್ತಾ ವಿಡಿಯೋವನ್ನು ಶುರು ಮಾಡೋಣ ವೀಕ್ಷಕರೇ. ಈ ವಶೀಕರಣವನ್ನು ಮಾಡೋದಕ್ಕೆ ಬೇಕಾಗಿರುವಂಥದ್ದು ಬಹಳ ಸುಲಭವಾಗಿರುವಂಥ ವಸ್ತುಗಳು. ಈ ವಶೀಕರಣಕ್ಕೆ ಒಂದು ಕೆಂಪು ಬಟ್ಟೆ, ಒಂದು ಎಕ್ಕದ ಎಲೆ ಮತ್ತು ಮೆಣಸು, ಇದಿಷ್ಟು ಬೇಕಾಗುತ್ತೆ ವೀಕ್ಷಕರೇ. ಮೊದಲಿಗೆ ಒಂದು ಕೆಂಪು ಬಟ್ಟೆಯನ್ನು ಹೀಗೆ ನಾವು ತೋರಿಸಿರುವ ಹಾಗೆ ಮಡಚಿಟ್ಟುಕೊಳ್ಳಿ. ನಂತರ ನೀವು ಯಾರನ್ನ ವಶೀಕರಣ ಮಾಡಬೇಕು ಅಂತ ಅಂದ್ಕೊಂಡಿದ್ದೀರೋ ಅವರ ವಯಸ್ಸು ಎಷ್ಟು ಅಂತ ಮೊದಲು ತಿಳಿದುಕೊಂಡು ಅಷ್ಟು ಮೆಣಸನ್ನು ಆ ಒಂದು ಕೆಂಪು ಬಟ್ಟೆಯ ಮೇಲೆ ಹಾಕಬೇಕು ವೀಕ್ಷಕರೇ. ನಂತರ ಈ ಬಲಶಾಲಿ ಎಕ್ಕದ ಎಲೆಯ ಮೇಲೆ ನಿಮ್ಮ ಹೆಸರು ಪ್ಲಸ್ ನೀವು ಯಾರನ್ನು ವಶೀಕರಣ ಮಾಡಬೇಕು ಅಂತ ಅಂದ್ಕೊಂಡಿರ್ತೀರೋ ಅವರ ಹೆಸರನ್ನು ಬರೆದು, ನಂತರ ಕೆಂಪು ಬಟ್ಟೆಯ ಮೇಲೆ ಈ ಎಕ್ಕದ ಎಲೆ ಮತ್ತು ಮೆಣಸಿನ ಕಾಳು ಇವೆರಡನ್ನು ಹಾಕಿ ಒಂದು ಗಂಟು ಕಟ್ಟಿ ನೀವು ಹುಣ್ಣಿಮೆಯ ದಿನವೇ, ಇದನ್ನು ಮರೆಯಬೇಡಿ ವೀಕ್ಷಕರೇ, ಹುಣ್ಣಿಮೆಯ ದಿನವೇ ನೀವು ಈ ಒಂದು ಗಂಟನ್ನು ತೆಗೆದುಕೊಂಡು ನೀವು ಇಷ್ಟಪಡುವಂತಹ ವ್ಯಕ್ತಿ ನಿಮಗೆ ವಶೀಕರಣವಾಗಿರುವಂತೆ ಭಾವಿಸಿಕೊಂಡು 11 ಬಾರಿ ಅವರ ಹೆಸರನ್ನು ಮನಸ್ಸಿನಲ್ಲೇ ಹೇಳಿಕೊಳ್ಳಿ. ಹೀಗೆ ಮಾಡಿ ನೀವು ಹುಣ್ಣಿಮೆಯ ದಿನ ಮಧ್ಯಾಹ್ನ 12 ಗಂಟೆಯಿಂದ ರಾತ್ರಿ 12 ಗಂಟೆಯ ಒಳಗೆ ಯಾವುದೇ ಸಮಯದಲ್ಲಿ 3 ದಾರಿ ಸೇರುವುದ ಕಡೆ ಆಗಿರಬಹುದು ಅಥವಾ ಒಂದು ಹರಿಯುವ ನೀರಿಗಾಗಿರಬಹುದು, ಈ ರೀತಿ ನೀವು ಬಿಸಾಡಿ ಹಿಂದೆ ತಿರುಗಿ ನೋಡದೆ ಬಂದಿದ್ದೇ ಆದಲ್ಲಿ ಬರೆದಿಟ್ಟುಕೊಳ್ಳಿ ವೀಕ್ಷಕರೇ. ಅದರ ನಾಳೆಯೇ, ಹುಣ್ಣಿಮೆ ಕಳೆದ ನಾಳೆಯೇ ನಿಮಗೆ ಅವರು ಫೋನ್ ಮಾಡುತ್ತಾರೆ ಅಥವಾ ನಿಮ್ಮ ಬಳಿಗೆ ಓಡೋಡಿ ಬರುತ್ತಾರೆ. ಇದು 100% ಸತ್ಯ ವೀಕ್ಷಕರೇ. ಈ ಸರಳ ತಂತ್ರ ನಿಮಗೆ ಇಷ್ಟವಾಗಿದ್ದಲ್ಲಿ ಲೈಕ್ ಮಾಡಿ, ಶೇರ್ ಮಾಡಿ ಹಾಗೂ ಕಮೆಂಟ್ ಮಾಡಿ ವೀಕ್ಷಕರೇ. ಧನ್ಯವಾದಗಳು.